ಮನಸ್ಸಿನ ಸ್ವಚ್ಛ ಹೃದಯದ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ಅಡಿದಾವರಿಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮ ಆತ್ಮೀಯ ಗುರುಬಂಧು ಆಗಿರ್ತಕ್ಕಂಥ ಭಾಗ್ಯೋದಯ ಮಹಾರಾಜರಲ್ಲಿ ಹಾಗೂ ನಮ್ಮ ಜಾಳಕಿ ಬಸಪ್ಪ ಶರಣರಿಗೂ ಮಾತುಗಾರ ಗುರುಗಳಿಗೂ ನಮ್ಮ ಅಶೋಕಣ್ಣ ಪೂಜಾರಿ ಅವರಿಗೂ ಹಾಗೂ ಎಲ್ಲ ಈ ಟ್ರಸ್ಟ್ ಕಮಿಟಿಯ ಎಲ್ಲ ಮಹಾರಾಜರ ಶಿಷ್ಯರಿಗೂ ನಮ್ಮ ಚೈತನ್ಯ ಮಹಾರಾಜರಿಗೂ ಹಾಗೂ ಈಗ ರಾಯಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸರ್ವ ಗುರುಬಂಧುಗಳಿಗೂ ಎಲ್ಲರಿಗೂ ಎಲ್ಲ ಸರ್ವ ಗುರುಬಂಧುಗಳಿಗೂ ತಾಯಂದಿರಿಗೂ ಎಲ್ಲರ ಪಾದಾರವಿಂದದಲ್ಲಿ ನನ್ನ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈಗಾಗಲೇ ಗುರುಗಳು ಹೇಳಿದ ಪ್ರಕಾರ ಈಗ ಅವರು ಆಶೀರ್ವಚನ ಆದ ನಂತರ ನಾವು ಮಾತಾಡೋದು ಅಷ್ಟು ಸೂಕ್ತ ಅನಿಸಂಗಿಲ್ಲ. ಯಾಕಂದರೆ ಹಿರಿಯರು ಮಾತಾಡಿಂದ ಏನ್ರಿ ನಮ್ಮ ಸಂಪ್ರದಾಯ ಏನೂ ಇಲ್ಲ. ಆಶೀರ್ವಚನ ನಮ್ಮ ಸಂಪ್ರದಾಯ ಅಂತ ಇಲ್ಲ ಇಲ್ರಿಲ್ಲ, ಅದು ಯಾವುದೂ ಹಿಡಿಯಾಗಿಲ್ಲ, ಯಾವುದೂ ಹಿಡಿಯಾಗಿಲ್ಲ. ಸಮರ್ಥರು ನಮಗೆ ನಮ್ಮ ಗುರುಗಳು ಶರೀರ ಬಿಟ್ಟ ನಂತರ ನಮಗೆ ತೀವ್ರ ದುಃಖ ಆಗ್ಯದ. ಆದರೂ ಆ ಗುರುಗಳದ್ದು ಒಂದು ಇಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕು, ಮಂದಿರ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಇತ್ತು. ಎಲ್ಲರ ಅಭಿಪ್ರಾಯಗಳು ಇದ್ದವು. ಎಲ್ಲ ಸರ್ವರ ಹೃದಯದಲ್ಲಿ ರಾಜಿಸ್ತಕ್ಕಂಥ ಅತಿ ಅವರ ಹೃದಯದಲ್ಲಿ ಅಲಂಕರಿಸತಕ್ಕಂಥ ನಮ್ಮ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರು ಒಂದು ಈ ಬೃಹದಾಕಾರ ಮಂದಿರ ನಿರ್ಮಾಣ ಆಗಬೇಕು ಅಂತ ಎಲ್ಲರೊಳಗೂ ಇದೊಂದು ಎಲ್ಲ ಸದ್ಭಕ್ತರಲ್ಲಿ ಒಂದು ಸದಿಚ್ಛೆ ಅದ. ಅದರಂತೆ ಇದನ್ನೆಲ್ಲರೂ ಕೂಡ ನಾವು ಚರ್ಚೆ ಮಾಡಿದಾಗ ಇದು ಆಗಬೇಕು ಅಂತಕ್ಕಂಥದ್ದು ಇತ್ತು. ನಮ್ಮ ಗುರುಗಳು ಹೇಳ್ತಿದ್ರು ಎಂಥದ್ದು ಮಂದಿರ ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಿದ್ರು. ಆಮೇಲೆ ಇಲ್ಲಿ ಅಂಥದ್ದು ನಡೀತದಂಥ ಭವಿಷ್ಯವಾಣಿ ಅವರು ಗುರುಗಳು ನಮ್ಮ ಮಹಾರಾಜರು ಹೇಳಿದರು. ತದನಂತರ ಇದು ಒಂದು ಇದು ಶರೀರ ಬಿಟ್ಟ ನಂತರ ಇದು ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನೋ ವಿಷಯ ಬಂತು. ಒಬ್ಬರು ಶಿಲ್ಪಿ ಮ್ಯಾಲಿನ ಮೇಲೆ ಬಂದು ಹೋಗ್ತಿದ್ರು, ಗಣೇಶ ಅಂತೇಳಿ. ಅವರು ಅಲ್ಲಿ ಬಂಡಿಗಣಿ ಮಠದೊಳಗೆ ಹೋಗಿದ್ದರು. ಅಲ್ಲಿ ಅಪ್ಪುಗಳು ಬಂಡಿಗಣಿ ಅನ್ನದಾನೇಶ್ವರ ಮಹಾರಾಜರು ನಮ್ಮ ಕಡೆ ಬಂದು ಹೇಳ್ತೀವಿ ಅಂತಕ್ಕಂಥ ಒಂದು ಮಾತು ಹೇಳಿದರು. ಇದು ಎಲ್ಲ ಇವ್ರಿಗೆ ಒಪ್ಪಿಸ್ರಿ, ಎಲ್ಲ ಕೆಲಸ ಚಲೋ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅದನ್ನು ಚರ್ಚೆ ಮಾಡೋ ಸಂಬಂಧ ಅವರಿಗೆ ಮತ್ತು ಅವರೇ ಇಲ್ಲಿ ಬರೋರಿದ್ದರು ಅನ್ನೋ ಸಲುವಾಗಿ ಅವ್ರು ದೊಡ್ಡವರಿದ್ದಾರೆ, ನಾವೇ ಅಲ್ಲಿ ಹೋಗಿ ಮಾತಾಡಿದ್ರಾತು ಅಂತೇಳಿ ನಾವು ಅಲ್ಲಿ ಒಂದಿಷ್ಟು ಜನ ಹೋಗಿ ಭೇಟಿ ಆದ್ವಿ. ಅವ್ರು ಇವ್ರಿಗೆ ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾವು ಅಂದ್ವಿ, ನಿಮ್ಮ ಕಟ್ಟಡ ಮಾಡೋದು ಸಂಬಂಧ ನೀವು ಸಮರ್ಥರಿದ್ದೀರಿ, ನೀವು ಸಾರ್ವಭೌಮರಿದ್ದೀರಿ, ನೀವು ಒಬ್ಬರೇ ನಿರ್ಧಾರ ತಗೋತೀರಿ. ನಮ್ಮ ಹಾಗಿಲ್ಲ, ನಮ್ಮೊಳಗೆ ಇನ್ನೂ ಒಂದು 10 ಜನ ಮಂದಿ ಅದಾರ, ಅವರೆಲ್ಲರೂ ಅಭಿಪ್ರಾಯ ತೊಗೊಂಡು ಅದಕ್ಕೆ ಅದನ್ನು ನಿರ್ಧಾರ ತಗೋತೀವಿ ಅನ್ನೋ ಮಾತಂತ ಅವ್ರಿಗೆ ಹೇಳಿ ಬಂದೆ. ಹಾಗೆ ಮಾಡಿರಿ, ಚಲೋ ಆಗ್ತದೆ, ಇವ್ರಿಗೆ ಒಪ್ಪಿಸ್ರಿ ಅಂತಕ್ಕಂಥ ಮಾತು ಹೇಳಿದರು ಅವರು. ಆ ಪ್ರಕಾರವಾಗಿ ಅವರ ಒಂದು ನಿರ್ಧಾರದಂತೆ ಮತ್ತು ಪ್ರಭುಜಿ ಮಹಾರಾಜರ ಕಡೆ ನಾವು ಹೋದಾಗ ಅವರು ಕೂಡ ರಾಮಕೃಷ್ಣ ಮಹಾರಾಜರದ್ದು ಒಂದು ದೇವಾಲಯ ಇಲ್ಲಿ ಆಗಬೇಕು, ಇಲ್ಲೆಲ್ಲ ಆತ್ಮಜ್ಞಾನ, ಇದು ಸಂಪ್ರದಾಯ ಬ್ರಹ್ಮಜ್ಞಾನವನ್ನು ಎಲ್ಲರೂ ಪಡೆಯೋದಕ್ಕೋಸ್ಕರ ಅವ್ರ ನೆನಪು, ಅವರ ಸ್ಮರಣಾರ್ಥವಾಗಿ ಅವ್ರದ್ದೊಂದು ಬೃಹದಾಕಾರ ಮಂದಿರ ನಿರ್ಮಾಣ ಅವಶ್ಯವಾಗಿ ಮಾಡಲೇಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿ ನಮ್ಗೆ ಆಶೀರ್ವದಿಸಿದರು. ಆ ಪುಣ್ಯಾತ್ಮರ ಪಾದದಲ್ಲಿ ನನ್ನ ದಂಡವತ್ ನಮಸ್ಕಾರಗಳು. ಮತ್ತು ಯಾವಾಗಲೂ ನಮ್ಮ ಹಿತೈಷಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಕ್ಷೇತ್ರ ಹಿತಚಿಂತಕರಾಗಿರ್ತಕ್ಕಂಥ ಪ್ರಭುಜಿ ಮಹಾರಾಜರು ಭಾಳ ಕಾಳಜಿ ಮಾಡ್ಯಾರ. ಹೀಗಾಗಿ ಎಲ್ಲವೂ ಅವರ ಒಂದು ಇದರ ಆಶೀರ್ವಾದದಿಂದ, ಅವ್ರ ಮಾರ್ಗದರ್ಶನದಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳು ಸುರಳಿತ ನಡೆದವ. ಅವರು ಹೇಳಿದಾಗ ಅವ್ರೇನಂತೂ ಸಂಗಮೇಶ್ವರ ಮಹಾರಾಜರು, ಲಕ್ಷ್ಮೇಶ್ವರ ಮಹಾರಾಜರು, ರಾಮಕೃಷ್ಣ ಮಹಾರಾಜರ ಆಶೀರ್ವಾದ ಅದ. ಅವ್ರ ಗುರುಗಳ ಮ್ಯಾಗಲೇ ಭಾರ ಹಾಕಿ ನಮಗೆ ಹೇಳಿ ಕಳಿಸ್ತಿದ್ರು. ಇಂಥ ಪುಣ್ಯಾತ್ಮರು ಭಾಳ ದೊಡ್ಡ ನುಡಿ ಹೇಳಿದ್ರು, ನಮ್ಗೆ ಭಾಳ ಆನಂದ ಆಯ್ತು. ಈಗ ನಮ್ಗೆ
ರಾಮಕೃಷ್ಣ ಮಹಾರಾಜರು ಇಲ್ಲಿ ಏನು ಒಂದು ಮಂದಿರ ಸ್ಥಾಪನೆ ಮಾಡ್ತೀವಿ. ಇದು ಬೃಹದಾಕಾರವಾದ ಮಂದಿರ 93.1 ಇಂಚ್ ಉದ್ದ ಆಗ್ತದೆ, 41 ಫೂಟ 1 ಇಂಚ್ ಅಗಲಾಗ್ತದೆ. ಇದರೊಳಗೆ ಇಲ್ಲಿ ನರಸಿಂಹೇಶ್ವರ ಮಹಾರಾಜರ ಗುಡಿ ಮಾದರಿ ಅಂತಲೇ ಇದು ಗುಡಿ ನಿರ್ಮಾಣ ಆಗ್ತದೆ. ಒಳಗೆ ಇಲ್ಲಿ ಒಂದು ಗರ್ಭಗುಡಿ, ಮುಂದೆ ವೇದಿಕೆ, ಆ ವೇದಿಕೆಯಲ್ಲಿ ಮೇಲೆ ಭಜನೆ ಮಾಡಲಿಕ್ಕೂ ಬರ್ತದೆ ಮತ್ತು ದಾಸಬೋಧಕ್ಕೂ ಮಾಡಲಿಕ್ಕೂ ಬರ್ತದೆ. ಪ್ರವಚನ ಹೇಳೋರಿಗೆ ಕುಂತು ಮಾಡ್ತಕ್ಕಂಥ ಒಂದು ವೇದಿಕೆ ಆಗ್ತದೆ. ಅದ್ರ ಮುಂದೆ ಸಭಾಂಗಣ ಆಗ್ತದೆ ಮತ್ತು ಎರಡು ಸೈಡ್ ದ್ವಾರಗಳಾಗ್ತವೆ. ಹಿಂದೆ 2 ದ್ವಾರಗಳು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗ್ತದೆ. ಮುಂದೆ ಮೊದಲಿಗೆ ಒಂದು ಮಹಾದ್ವಾರ ಆಗ್ತದೆ ಪ್ರವೇಶಕ್ಕೆ, ಗುಡಿ ಪ್ರವೇಶಕ್ಕೆ. ಮತ್ತು ಅತಿ ಭಾಳಷ್ಟು ವಿನ್ಯಾಸ ಹೊಂದಿರತಕ್ಕಂಥ ಉತ್ತಮ ಶೈಲಿಯ ಶಿಲ್ಪಕಲಾ ತೋರಿಸ್ತಕ್ಕಂಥದ್ದು, ಒಂದು ಭಾಳ ಚಲೋ ಡಿಸೈನ್ ಮಾಡಿರ್ತಕ್ಕಂಥದ್ದು ನೀಲನಕ್ಷೆ ಅವರು ಗಣೇಶ್ ಅವರು ಮಾಡಿಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಹೇಳಿದ್ದಾರೆ. ಒಳ್ಳೆ ಅಂದರೆ ಕಲ್ಲಿನ ಗುಡಿ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಇದನ್ನು ಒಪ್ಪಿದ್ರು. ಇದನ್ನೇ ಇವರೇ ಮಾಡಬೇಕು, ಇವ್ರದ್ದೇ ಆಗಬೇಕು ಅಂತ ಅಭಿಪ್ರಾಯ ಸೂಚಿಸಿದ ಪ್ರಕಾರ ಇಲ್ಲಿ ತಯಾರಾಗ್ಯದ, ಮಾಡ್ಲಿಕ್ಕೆ ಹತ್ತದ. ಇದರೊಳಗೆ ರಾಮಕೃಷ್ಣ ಮಹಾರಾಜರು ನಮಗೇನು ಅಂತಿದ್ರಪ್ಪ ಅಂತಂದ್ರೆ, ಮೊದಲ ಈ ನರಸಿಂಹೇಶ್ವರ ಮಹಾರಾಜರ ಕ್ಷೇತ್ರ ಏನದ, ಇದರೊಳಗೆ ಭಕ್ತಿಪೀಠ, ಶಕ್ತಿಪೀಠ, ಮುಕ್ತಿಪೀಠ ಆಗ್ತದ ಅಂತಕ್ಕಂಥ ಮಾತು ಹೇಳಿದ್ರು. ಅದಕ್ಕೆ ಆಮೇಲೆ ಭಕ್ತಿಪೀಠದೊಳಗಂದ್ರೆ ಗುರುವಿನಿಂದ ಯಾರು ಉಪದೇಶ ತೊಗೊತಾರೆ, ನಾಮಸ್ಮರಣೆ ಮಾಡ್ತಾರೆ, ಅವರು ಈ ಸ್ವರೂಪ ಸಂಪ್ರದಾಯದ ಒಳಗೆ, ಈ ಬಾಗಿಲದೊಳಗೆ, ಈ ಏನು ಮಂದಿರ ನಿರ್ಮಾಣ ಆಗ್ತದೆ ಅದರೊಳಗೆ ಪ್ರವೇಶ ಆಗಿ ಬಂದು ಆ ಸಭಾಂಗಣದಲ್ಲಿ ಕುಂತು ಮಹಾರಾಜರಿಗೆ ನಮಸ್ಕಾರ ಮಾಡಿದ್ರಪ್ಪ ಅಂತಂದ್ರೆ, ಅಲ್ಲಿ 1 ತಾಸು ನಾಮಸ್ಮರಣೆ ಆಗಲಿ, ಜಪ ಆಗಲಿ, ಧ್ಯಾನ ಆಗಲಿ ಮಾಡ್ಲಿಕ್ಕೆ ಹತ್ತಿದ್ರಂತಂದ್ರೆ ಆ ಗುರುವಿನ ಬಗ್ಗೆ ಮಹತ್ವ, ಒಂದು ಭಕ್ತಿ ಪೀಠ ಆಗ್ತದೆ. ಗುರುವಿನೇ ದೊಡ್ಡವ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತಕ್ಕಂಥ ಮಾತು. ಅವರ ಗುರುನೇ ದೊಡ್ಡವ, ಗುರುವಿನ ಹೊರತು ಯಾರೂ ದೊಡ್ಡವರಲ್ಲ. ಗುರುವಿನ ಮ್ಯಾಗ ನಮ್ಮ ಎಲ್ಲ ಅಭಿಮಾನ ಅಹಂಕಾರಗಳನ್ನು ತೆಗೆದೋಗೋದು. ಗುರುನೇ ದೊಡ್ಡವರು, ಗುರುವಿನ ಹೊರತು ಮತ್ತೊಂದು ದೇವರಿಲ್ಲ. ದೇವಗುರು ಉಪಾಸ್ಯಾಮಿ ವಾರಂವಾರ ಸಂಘಕಾಯ ಅಂತ ಗುರುವಿನೊಳಗೆ ಗುರು ದೊಡ್ಡವ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ಆ ಭಕ್ತಿ ಶುರು ಆಗ್ತದೆ. ಭಾವ ಭಕ್ತಿಯಿಂದ ಗುರುವನ್ನು ಪೂಜಿಸಬೇಕು. ಅದಕ್ಕೆ ಅಲ್ಲಿ ಸಗುಣ ಭಕ್ತಿ ಶುರು ಆಗ್ತದೆ. ತದನಂತರ ಆ ಮಹಾದ್ವಾರದಿಂದ, ಸಭಾಂಗಣದಿಂದ ಮ್ಯಾಲಿಂದ ವೇದಿಕೆಗೆ ಬಂದು ಅಲ್ಲಿ ಧ್ಯಾನಕ್ಕೆ 1-2 ತಾಸು ಧ್ಯಾನಕ್ಕೆ ಕೂತ್ರಪ್ಪ ಅಂತಂದ್ರೆ ಅಲ್ಲಿ ಶಕ್ತಿಪೀಠ, ಅಲ್ಲಿ ಸಗುಣದ ಯಾರು ಧ್ಯಾನಕ್ಕೆ 2 ತಾಸು ಧ್ಯಾನಕ್ಕೆ ಕೂಡ್ತಾರೆ ಆ ಕ್ಷೇತ್ರದೊಳಗೆ ಗುರು ಕೃಪೆಯಿಂದ ಅವರಿಗೆ ಸಗುಣ ಸಾಕ್ಷಾತ್ಕಾರ ಆಗ್ತದೆ. ಅಲ್ಲಿ ಎಲ್ಲ ದೇವತಾಗಳ ದರ್ಶನ ಆಗ್ತದೆ. ಅದರೊಳಗೆ ಎಲ್ಲರೂ ಯಾವುದೇ ದೇವತಾ ಆಗಿರಲಿ, ಎಲ್ಲ ಲೋಕ ದರ್ಶನ ಆಗಲಿ, ಏನು ಬೇಕಾದ ನೋಡ್ತಕ್ಕಂಥದ್ದು, ಕಾಣಿಸ್ತಕ್ಕಂಥದ್ದು ಈ ಆಜ್ಞಾಚಕ್ರದೊಳಗೆ ತೋರ್ತಕ್ಕಂಥ ಮಾತನ್ನು ರಾಮಕೃಷ್ಣ ಮಹಾರಾಜರು ಹೇಳ್ತಿದ್ರು. ಆ ಪ್ರಕಾರವಾಗಿ ಆ ವೇದಿಕೆ ಮೇಲೆ ಆ ಅನುಭವ ಬರ್ತದೆ. ಇದು ಶಕ್ತಿಪೀಠ ಆಗ್ತದೆ. ಇದೊಂದು ದೊಡ್ಡ ಸಾಮರ್ಥ್ಯ ನಿರ್ಮಾಣ ಆಗ್ತದೆ. ಅದರಂತೆ ಮುಂದೆ ಆ ಗರ್ಭಗುಡಿಯೊಳಗೆ ಹೋಗಿ ಯಾರು 3 ತಾಸು ಧ್ಯಾನ ಕೊಡ್ತದೆ ಅವ್ರಿಗೆ ಮುಕ್ತಿ ಸಿಗ್ತಕ್ಕಂಥದ್ದು. ಸ್ವಚ್ಛ ಒಳಗಿರ್ತಕ್ಕಂಥ ವಿಕಾರಗಳು, ಷಡ್ ವಿಕಾರಗಳು, ಅಷ್ಟಮದಂಗಳು ಹೊರಗೆ ಹೋಗಿ ಭಗವಂತನ ಪ್ರಾಪ್ತಿಯಾಗಿ ತಾವೇ ಆಗ್ತಕ್ಕಂಥದ್ದು, ಅಲ್ಲಿ ಭಗವಂತನೊಳಗೆ ಏಕರೂಪ ಆಗ್ತಕ್ಕಂಥದ್ದು ಒಂದು ಮುಕ್ತಿ ಪೀಠ ಅದು ಸಿಗ್ತದೆ. ಆಮೇಲೆ ಅಲ್ಲಿಂದ ಒಂದು ಎಡಗಡೆ ಇರ್ತಕ್ಕಂಥ ಬಾಗಿಲೊಳಗಿಂದ ಹಾಯ್ದು ಮತ್ತು ಆ ಗರ್ಭಗುಡಿ ಪ್ರದಕ್ಷಿಣೆ ಹಾಕಿ ಈ ಕಡೆ ಬರೋದ್ರಿಂದ ಈ ಬ್ರಹ್ಮಜ್ಞಾನ ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಇದ್ದೀನಿ ಅಂತಕ್ಕಂಥದ್ದು ಜ್ಞಾನ ಪ್ರಾಪ್ತಿಯಾಗಿ ಮುಂದೆ ಬಂದು ಮತ್ತು ಸಭಾಂಗಣಕ್ಕೆ ಬಂದು ಮತ್ತು ಯಾರು ದರ್ಶನ ಕೊಟ್ಟು ಯಾರು ಸಂಕಲ್ಪ ಮಾಡಿದ್ರಂದ್ರೆ ಅವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ, ಧನ ಪ್ರಾಪ್ತಿ ಆಗ್ತಕ್ಕಂಥ ಮಾತನ್ನು ಧನ ಪೀಠನೂ ಆಗ್ತದೆ, ಜ್ಞಾನಪೀಠನೂ ಆಗ್ತದೆ. ಹಿಂಗೆ ಪಂಚಪೀಠಗಳು ಇಲ್ಲಿ ಈ ಗುಡಿ ಒಳಗೆ ಆಗ್ತದೆ. ಯಾರು ನಮಸ್ಕಾರ ಮಾಡಿ ಹೋಗ್ತಾರೆ ಅವರೆಲ್ಲರೂ ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಯಾರು ಕೂತಾರಪ್ಪ ಅಂತಂದರೆ ರಾಮಕೃಷ್ಣ ಮಹಾರಾಜರದ್ದು ಒಂದು ಇಲ್ಲಿ ಏನು ಮೂರ್ತಿ ಸ್ಥಾಪನೆ ಆಗ್ತದೆ. ಅಲ್ಲಿ ಅವ್ರ ಗದ್ದಿಗೆ ಆಗ್ತದೆ. ಇಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂತಂದ್ರೆ
ಗುರುಲಿಂಗ ಜಂಗಮ ಮಹಾರಾಜರು, ಭಾವಸಾಯಿ ಮಹಾರಾಜರು, ನರಸಿಂಹೇಶ್ವರ ಮಹಾರಾಜರು ಈ ಮೂರರ ಸಂಗಮ ಗುರು ಇಲ್ಲಿ ಕೂತಿರ್ತಾರೆ. ಎಲ್ಲ ಸಂಪ್ರದಾಯದ ಗುರುಗಳು ಅಲ್ಲೇ ಕುಂತಿರ್ತಾರೆ. ನಾವು ಯಾರಿಗೆ ರಾಮಕೃಷ್ಣ ಮಹಾರಾಜರಿಗೆ ಒಂದೇ ನಮಸ್ಕಾರ ಮಾಡಿದ್ರು ಸಹಿತ ಸಂಪ್ರದಾಯದ ಎಲ್ಲ ಸ್ವರೂಪ ಸಂಪ್ರದಾಯ ಎಲ್ಲ ಸದ್ಗುರುಗಳಿಗೂ ನಮ್ಮದು ನಮಸ್ಕಾರಗಳು, ನಮ್ಮದು ಏನದ ನಮನಗಳು ಎಲ್ಲ ಸರ್ವ ಗುರುಗಳಿಗೆ ಅರ್ಪಣೆ ಆಗ್ತದೆ. ಯಾವುದೇ ನಮ್ಮ ಸಂಪ್ರದಾಯದ ಯಾವುದೇ ಭಕ್ತರಿರಲಿ, ಯಾರೇ ಇರಲಿ, ಯಾವುದೇ ಗುರುಗಳಿಂದ ಉಪದೇಶ ತೊಗೊಂಡಿದ್ರು ಸಹಿತ ಅಲ್ಲಿ ಏನಪ್ಪ ಅಂತಂದ್ರೆ ಪಕ್ಷಪಾತ ಇಲ್ಲ, ಗುರು ಭೇದ ಇಲ್ಲ, ಎಲ್ಲರೂ ಒಂದೇ ಗುರುವಿನ ಮಕ್ಕಳು. ಎಲ್ಲರೂ ಸಂಪ್ರದಾಯದ ಬ್ರಹ್ಮಜ್ಞಾನಿ ಆಗ್ತಕ್ಕಂಥದ್ದು ಅಭ್ಯಾಸ ಇರೋದ್ರಿಂದ ಜಾತಿ, ಕುಲ, ಗೋತ್ರ ಇತ್ಯಾದಿ ಯಾವುದೋ ಧರ್ಮ ಏನೂ ಇಲ್ಲ. ಅದಕ್ಕೆ ಧರ್ಮವು ಸುಖಂ ದುಃಖಂ ಮಾನಸಾನಿ ನ ತೇ ವಿಭೋ ನ ಕರ್ತಾಸಿ ನ ಭುಕ್ತಾಸಿ ಮುಕ್ತ ಏವಾಸಿ ಸರ್ವದಾ ಅಂತ. ಧರ್ಮ ಅಧರ್ಮ ಸುಖ ದುಃಖ ನಿನ್ನ ಮನಸ್ಸಿಗೆ ಸಂಬಂಧಪಟ್ಟದ್ದೇ ಹೊರತು ನಿನಗಲ್ಲ. ನೀನು ಕರ್ತನೂ ಅಲ್ಲ ಭಕ್ತನೂ ಅಲ್ಲ ಅಂತಕ್ಕಂಥ ಅನುಭವ ಎಲ್ಲಿಂದಾದರೂ ಬರ್ತಿತ್ತಂದ್ರೆ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರಿಂದ, ನರಸಿಂಹೇಶ್ವರ ಮಹಾರಾಜರಿಂದ, ಈ ಸಂಪ್ರದಾಯದ ಸರ್ವ ಸದ್ಗುರುಗಳಿಂದ ಪ್ರಾಪ್ತ ಆಗ್ತಕ್ಕಂಥ ಅನುಭವವನ್ನು ಇಲ್ಲಿ ಇದು ಸಿಗ್ತದೆ. ಇದನ್ನೇ ಪ್ರಭುಜಿ ಮಹಾರಾಜರು ಹೇಳಿದರು. ಅದರಂತೆ ಇಲ್ಲಿ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಈ ಗುರುವಿನ ಗುಡಿ ಆಗೋ ಸಂಬಂಧ ರಾಮಕೃಷ್ಣ ಮಹಾರಾಜರು ಸ್ವತಃ ನಮ್ಮ ಗುರುಬಂಧು ಆಗಿರ್ತಕ್ಕಂಥ ಅಶೋಕ್ ಪೂಜಾರಿ ಅವರಿಗೂ ಕೂಡ ಅವರು ಆಶೀರ್ವಾದ ಕೊಟ್ಟು ಅವ್ರಿಗೆ ಹೇಳಿದ್ದು ಇತ್ತು. ಅವಾಗ ಅವರು ಭವಿಷ್ಯ ನೋಡಿದ್ರು, ಅವರಿಗೆ ಆಶೀರ್ವಾದ ಮಾಡಿ ಗುರುವಿನ ಗುಡಿ ಮಾಡು ಅಂತಕ್ಕಂಥ ಮಾತನ್ನು ಅವ್ರಿಗೆ ತಿಳಿಸಿ ಹೋಗ್ಯಾರ. ಅಂಥ ಪುಣ್ಯಾತ್ಮರು ಇಲ್ಲೇ ಬಂದಾರ. ಅವ್ರದ್ದು ಏನು ಒಂದು ದೊಡ್ಡ ತ್ಯಾಗದ, ಒಂದು ಪ್ರೇಮದ ಗುರುವಿನ ಮ್ಯಾಗ. ಅವರು ಸಾಕಷ್ಟು ಸಲ ಅವ್ರ ಮನೆಗೆ ಹೋಗ್ಯಾರ. ಅವ್ರ ಮನೆ ಕಟ್ಟಡ ಮಾಡುವಳ್ಳಕ್ಕೂ ಸಾಕಷ್ಟು ಸಲ ಅವ್ರ ಪ್ರೇಮವನ್ನು ಗುರುಗಳು ಅವ್ರಿಗೆ ಹಂಚ್ಕೊಂಡಾರ. ಅಂಥ ಪುಣ್ಯಾತ್ಮರು ಕೂಡ ಅವ್ರದ್ದು ತ್ಯಾಗ ಭಕ್ತಿ ಅದ. ಧ್ಯಾನ ಸಾಧನ ಶ್ರದ್ಧಾ ಮಹಾರಾಜರ ಮ್ಯಾಗ ಐತಿ. ಧ್ಯಾನವನ್ನು ಅವರು 4 ಹೊತ್ತು ಉಪಾಸನವನ್ನು ಮಾಡ್ಕೊಂಡು ಬಂದಿರ್ತಾರೆ. ಅಂಥ ಪುಣ್ಯಾತ್ಮರಿಗೂ ಕೂಡ ಆ ಗುರು ಕೃಪಾ ಆಗಲಿ. ಮತ್ತು ಈ ಎಲ್ಲ ಮಹಾರಾಜರಿಂದ ಉಪದೇಶ ಪಡೆದುಕೊಂಡಂಥ ನನ್ನ ಎಲ್ಲ ಗುರುಬಂಧುಗಳಿಗೆ ನಾನು ಒಂದೇ ವಿನಂತಿ ಅದ, ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಾ ಮಾಡಿ. ನಿಮ್ಮೆಲ್ಲರಿಗೆ ಕಾಲಿಗೆ ಬಿದ್ದು ನಾನು ಕ್ಷಮಾ ಕೇಳ್ತೀನಿ. ನೀವೆಲ್ಲರೂ ನಾವೆಲ್ಲರೂ ಕೂಡಿ ಈ ಗುರುಗಳ ಗುಡಿ ಮಾಡ್ತಕ್ಕಂಥದ್ದು ನಮ್ಮದೊಂದು ಇಚ್ಛಾ ಅದ, ನಿಮ್ಮೆಲ್ಲರದು ಇಚ್ಛಾ ಅದ. ನಾವೆಲ್ಲರೂ ಕೂಡಿ ಪ್ರಭುಜಿ ಮಹಾರಾಜರ ಆಶೀರ್ವಾದದಂತೆ, ಅವರ ಒಂದು ಕೃಪಾ ಆಶೀರ್ವಾದದಂತೆ ಎಲ್ಲರೂ ಕೂಡ ನಾವು ಮಾಡಿದಾಗನೇ ಇದು ಕೆಲಸ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮೆಲ್ಲ ಇರ್ತಕ್ಕಂಥ ಮನಸ್ತಾಪ, ದ್ವೇಷ, ವಿರೋಧಗಳನ್ನೆಲ್ಲ ತೆಗೆದೋಗೋದು, ನಾವೆಲ್ಲರೂ ಒಂದು ಅಂತಕ್ಕಂಥದ್ದು, ನಾವೆಲ್ಲರೂ ಒಂದೇ ಗುರುವಿನ ಮಕ್ಕಳು ಇದ್ದೀವಿ ಅಂತಕ್ಕಂಥದ್ದು ನಮ್ಗೆ ಇದನ್ನು ಮೊದಲ ನಿಮ್ಮೆಲ್ಲರಿಗೂ ಪಾದಕ್ಕೆ ನಂದು ಅನಿಸಿಕೆ, ನಂದು ಪ್ರೇಮ ನಿಮ್ಮೊಳಗೆ ಹಂಚ್ಕೋತೀನಿ. ನಿಮ್ಮೆಲ್ಲರಿಗೂ ನಾವು ದಯವಿಟ್ಟು ಮತ್ತು ಇನ್ನೊಮ್ಮೆ ಮಗದೊಮ್ಮೆ ಹಲವಾರು ಸಲ ನಿಮ್ಮೆಲ್ಲರಿಗೂ ದಂಡವತ್ ನಮಸ್ಕಾರ ಹಾಕ್ತೀನಿ. ಯಾವುದೂ ನಿಮ್ಮ ಮನಸ್ಸಿನೊಳಗೆ ಇರ್ತಕ್ಕಂಥದ್ದು ಏನಾದರೂ ಇದ್ರೆ ಬಿಡ್ರಿ. ನಾವು ಏನಾರ ಅಕಸ್ಮಾತ್ ತಿಳಿಲಾರ್ದು ಏನಾದರೂ ಮಾತಾಡಿದ್ರೆ ಕ್ಷಮಾ ಮಾಡಿರಿ. ನಿಮ್ಮ ಒಳಗೆ ಹೊಟ್ಟೆಗೆ ಹಾಕೋರಿ. ಇದು ಎಲ್ಲದ ಸಂಬಂಧನ ಯಾಕೆ ಹೇಳ್ಕೊತೀನಂದ್ರೆ, ನಮ್ಮ ಗುರುವಿಂದು ಭಕ್ತಿ ಬೆಳಿಬೇಕು. ನಮ್ಮ ಗುರುಗಳು ಉಪದೇಶ ಕೊಟ್ಟಾರ, ನಮಗೆ ಕೃಪಾ ಮಾಡ್ಯಾರ. ಅವ್ರ ಉಪಕಾರ ಭಾಳ ನಮ್ಮ ಮ್ಯಾಗ ಅದ, ನಿಮ್ಮ ಮ್ಯಾಗೂ ಆಗೈತಿ. ನಾವು ಎಲ್ಲರೂ ಕೂಡಿ ಅವ್ರದ್ದು ಜಯಕಾರ ಹಾಕಿ ಆ ಗುರುವಿನ ಗುಡಿ ಆಗಬೇಕು. ಈ ಎಲ್ಲ ಸುತ್ತಮುತ್ತಲು ಪರಿಸರದೊಳಗೆ ಇಂಥದ್ದು ಯಾವುದೂ ಗುಡಿ ಇರಬಾರ್ದು. ಎಲ್ಲ ಮಂದಿ ಇಲ್ಲಿ ಬಂದು ನೋಡಬೇಕು, ನಮ್ಮ ಮಹಾರಾಜರ ದರ್ಶನ ತೊಗೋಬೇಕು. ಇವೆಲ್ಲ ಕೃಪಾಶೀರ್ವಾದ ಎಲ್ಲ ಜನಕ್ಕೆ ಇದು ಸಿಗಲಿ, ಇಲ್ಲಿ ಬ್ರಹ್ಮಜ್ಞಾನ ಎಲ್ಲ ಕಡೆ ಹರಳಲಿ ಅನ್ನತಕ್ಕಂಥ ಉದ್ದೇಶದ. ಎಲ್ಲ ಕಡೆ ಅವರು ಮಹಾರಾಜರು ಮಠಗಳನ್ನು ಸ್ಥಾಪನೆ ಮಾಡ್ಯಾರ. ಅಲ್ಲಿ ಬ್ರಹ್ಮಜ್ಞಾನವನ್ನು ಬೋಧ ಮಾಡ್ಯಾರ, ಭಕ್ತಿಯನ್ನು ತುಂಬ್ಯಾರ. ಅಲ್ಲಿ ಭಕ್ತಿ ಪೀಠ, ಶಕ್ತಿ ಪೀಠ, ಮುಕ್ತಿ ಪೀಠಗಳನ್ನು ಸ್ಥಾಪನೆ ಮಾಡಿ ಅವ್ರಿಗೆಲ್ಲರಿಗೂ ಕೃಪಾ ಮಾಡ್ಯಾರ. ನಿಮ್ಮೆಲ್ಲರಿಗೂ ನಿಮ್ಗೆ ಮಹಾರಾಜ ರಾಮಕೃಷ್ಣ ಮಹಾರಾಜ ಸಂಪೂರ್ಣ ಆಶೀರ್ವಾದ ಅದ. ಇದರೊಳಗೆ ಯಾರೂ ಶ್ರೇಷ್ಠರಲ್ಲ, ನಾ ದೊಡ್ಡವನಲ್ಲ ಸಣ್ಣವನಲ್ಲ ಅಂತಕ್ಕಂಥದ್ದು ನಾವೆಲ್ಲ ತೆಗೆದೊಗೆದು ನಾವೆಲ್ಲರೂ ಗುರುವಿನ ಮಕ್ಕಳಾಗಿ ನಾವು ದಾಸನಾಗಿ ನಾವೆಲ್ಲರೂ ದುಡಿದೀವಪ್ಪ ಅಂತಂದ್ರೆ ನಮ್ಮ ಅಂತಃಕರಣ ಶುದ್ಧಿ ಆಗ್ತದೆ. ನಮ್ಮೊಳಗೆ ಅವ್ರ ಹೃದಯದೊಳಗೆ ಅವ್ರನ್ನ ಸ್ಥಾಪನೆ ಮಾಡಿಕೊಂಡು ನಮ್ಮದು ಏನಪ್ಪ ಅಂತಂದ್ರೆ ನಮ್ಮ ಪ್ರೇಮವನ್ನು ಹಂಚಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಅಂತಕ್ಕಂಥ ಮಾತನ್ನು ಹೇಳಿ
ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ದಂಡವತ್ ನಮಸ್ಕಾರಗಳನ್ನ ಹಾಕಿ ನಾನು ಇಲ್ಲಿವರೆಗೆ ಬಹಳಷ್ಟು ಸವಿಸ್ತಾರವಾಗಿ